ಸರ್ಜರಿ ದಿನಾಚರಣೆ ಮತ್ತು ಜಾಗೃತಿ ಕಾರ್ಯಕ್ರಮ ಮತ್ತು ಉಚಿತ ಒಂದು ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರೂ ಕೂಡ ಅದರ ಸದುಪಯೋಗವನ್ನು ಪಡಿಸಬೇಕು ಅಂತ ಡಾಕ್ಟರ್ ಅಂಬರೀಶ್ ಸರ್ ಅವರು ಈ ಒಂದು ಪ್ಲಾಸ್ಟಿಕ್ ಸರ್ಜರಿಯ ಬಗ್ಗೆ ಒಂದು ಹೇಳಿಕೆಯನ್ನು ಆಲಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿದೆ. ಡಾಕ್ಟರ್ ಅಂಬರೀಶ್ ಸರ್. ಕ್ಯಾನ್ಸರ್ ಈಗ ತೆಗೆದ ಮೇಲೆ ಅದು ಮರುಜೋಡಣೆ ಮಾಡುವಂಥದ್ದು, ಪಿಡಿಯಾಟ್ರಿಕ್ ಪ್ಲಾಸ್ಟಿಕ್ ಸರ್ಜರಿ, ಸುಟ್ಟು ಗಾಯ, ಯಾವುದೇ ಥರ ಸುಟ್ಟು ಗಾಯ ಇರಲಿ, ಆಸಿಡ್ ಬರ್ನ್ಸ್ ಇರಲಿ, ಎಲೆಕ್ಟ್ರಿಕಲ್ ಬರ್ನ್ಸ್ ಇರಲಿ, ಬಿಸಿ ನೀರು ಬಿದ್ದಿದ್ದಾಗಿರಲಿ, ಆಮೇಲೆ ಕಾಸ್ಮೆಟಿಕ್ ಸರ್ಜರಿ, ಸುಂದರ ಮಾಡುವಂಥ ಯಾವುದೇ ಸರ್ಜರಿ ಇರಲಿ ಅದೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಅಂತ ಬರುತ್ತೆ. ಈಗ ನಾವು ತುಂಬ ಸಲ ನೋಡಿರ್ತೀವಿ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಭಾಳ ತಪ್ಪು ಕಲ್ಪನೆ ಇದೆ. ನಾವೇನು ಬರೀ ಚರ್ಮ ಹಾಕ್ತೀವಿ ಅಂತ ತಿಳ್ಕೊತೀವಿ, ಇಲ್ಲ ಮುಖ ಚೇಂಜ್ ಮಾಡ್ತೀವಿ. ಈ ಥರ ಯಾವುದಾದ್ರೂ ಕ್ಯಾನ್ಸರ್ ಆಗಿತ್ತು ಮುಖದ ಮೇಲೆ ಅಂತಂದಿದ್ರೆ ಅದಕ್ಕೆ ಮತ್ತೆ ಪುನರ್ನಿರ್ಮಾಣ ಮಾಡ್ಬೋದು. ಮುಖದ ಮೇಲೆ ಯಾವುದೇ ಥರ ಗಡ್ಡೆ ಆಗಿತ್ತು ಅಂದರೆ ಅದಕ್ಕೆ ಕಾಣಲಾರ್ದಂಗೆ ಮಿನಿಮಮ್ ಕಾಣಂಗೆ ಮಾಡೋಂಗೆ. ಆಮೇಲೆ ಇದೆಲ್ಲ ಕ್ಯಾನ್ಸರ್ ಆಗಿತ್ತು, ಅವ್ರಿಗೆ ಕ್ಯಾನ್ಸರ್ ಆಗಿದ್ಮೇಲೆ ಇದು ಅವರಿಗೆ ಮುಖದ್ದು ಮತ್ತೆ ಪುನರ್ನಿರ್ಮಾಣ ಮಾಡುವಂಥದ್ದು. ಆಮೇಲೆ ಯೂರಿನ್ನು, ಇದು ದವಡೆ ಮೂಳೆ ಕ್ಯಾನ್ಸರ್ ಆಗಿತ್ತು, ಕಾಲಿಂದ ನಾವೊಂದು ದವಡೆ ಮೂಳೆ ತೊಗೊಂಡು ಅದಕ್ಕೆ ಮೂಳೆ ಥರ ಮಾಡಿ ರಿಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ. ಈಗ ತುಂಬ ಜನ ನೋಡಿರ್ತೀವಿ ಮಚ್ಚೆ ಇರುತ್ತೆ ಮುಖದ ಮೇಲೆ, ಎದೆ ಮೇಲೆ, ಅವರಿಗೆಲ್ಲ ತೆಗೆದಾಗಿದ್ಮೇಲೆ ಈ ಥರ ಒಂದು ಕಾಣಲಾರ್ದಂಗೆ ಮಾಡಬೇಕು. ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ಕೇಸ್ ಇತ್ತು. ಇವಳಿಗೆ ಸಣ್ಣವಳಿದ್ದಾಗ ಕಿವಿ ಒಲೆ ಹಾಕಿದ ಮೇಲೆ ಅದು ಕಿವಿ ಇನ್ಫೆಕ್ಷನ್ ಆಗಿ ಅದಿಷ್ಟು ಪಾರ್ಟ್ ಹೋಗಿಬಿಟ್ಟು ಅವಳು ಒಂದು ಏನು ಮಾಡ್ತಾನೆ ಇರಲಿಲ್ಲ, ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನಾವೊಂದು ರಿಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಒಂದು 6 ತಿಂಗಳಾಗಿದ್ಮೇಲೆ ಬಂದಿದ್ದು ಅವಳು. ಅದರಿಂದ ಈಗ ನಾವು ನಾರ್ಮಲ್ ಸೊಸೈಟಿಲಿ ನಾರ್ಮಲ್ ಥರನೇ ಇರಬೇಕು. ಒಂದು ಎಕ್ಸ್ಟ್ರಾ ಬಟ್ ಇದ್ರೂ ನಡೆಯೋದಿಲ್ಲ, ಒಂದು ಎಕ್ಸ್ಟ್ರಾ ಬಟ್ ಕಮ್ಮಿ ಇರಲಿಲ್ಲ ನಡೆಯೋದಿಲ್ಲ. ಸೊ ಆ ಥರ ಈ ಥರ ಯಾವುದೇ ಮೂಳೆ, ಮುಖದ ಮೂಳೆ ಆಕ್ಸಿಡೆಂಟ್ ಆಗಿದ್ಮೇಲೆ ಇವಳಿಗೆ ಮುಖ ಕ್ಲೋಸ್ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಇವರಿಗೆಲ್ಲ ಒಂದು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ನಾವು ಒಂದು ಕರೆಕ್ಷನ್ ಮಾಡ್ಬೋದು. ಇದನ್ನು ಮುಖದ ದವಡೆ ಮೂಳೆ ಮುರಿದಿದ್ದು ಇವರಿಗೆ ರಿಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ. ಈ ಎಲೆಕ್ಟ್ರಿಕಲ್ ಬರ್ನ್ಸ್ ಇಲ್ಲ ಆಕ್ಸಿಡೆಂಟ್ ಆಗಿದ್ಮೇಲೆ ಲಿಪ್ ಕಟ್ಟಾಗಿತ್ತು, ಅದೊಂದು ಪಾರ್ಟ್ ಇರಲಿಲ್ಲ ಅಂದರೆ ನಾವು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ಅವ್ರಿಗೆ ಒಂದು ನಿಯರ್ ನಾರ್ಮಲ್ ಮಾಡೋಂಗೆ ಮಾಡ್ಬೋದು. ಈಗ ಇವ್ರದ್ದು ಒಂದು ಇಂಟ್ರೆಸ್ಟಿಂಗ್ ಕೇಸ್ ಅಂದರೆ ಇವನಿಗೆ ಮುಖದ ಮೇಲೆ ಮುಗ್ಗು ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರ್ ಆಗಿ ಅದು ತಿನ್ಕೊಂಡು ಹೋಗಿತ್ತು ಕ್ಯಾನ್ಸರ್ ಎಲ್ಲ. ಯಾರ ಹತ್ರನೂ ಹೋಗ್ತಾನೆ ಇರಲಿಲ್ಲ, ಹೊರಗೆ ಹೋಗ್ತಾ ಇರಲಿಲ್ಲ. ಅವರಿಗೊಂದು ನಾವು ಅಂತ ಹೇಳ್ತೀವಿ. ಈಗ ಕುಷ್ಠರೋಗ ಈಗೆಲ್ಲ ಕಮ್ಮಿಯಾಗಿದೆ, ತುಂಬ ಕಮ್ಮಿಯಾಗಿದೆ. ಮೊದಲೆಲ್ಲ ಕುಷ್ಠರೋಗ ಬಂದಿದಾಗ ನಾವು ಕೈ ಹಿಡಿಯಕ್ಕೆ ಬರ್ತಿರ್ಲಿಲ್ಲ, ಅದರಿಂದ ಅವರಿಗೆ ಬರೆಯಕ್ಕೆ ಬರ್ತಿರ್ಲಿಲ್ಲ. ಯಾವುದೇ ಥರ ಏನೇ ವಸ್ತು ಹಿಡಿದಿದ್ರು ಮಿಸ್ ಆಗ್ತಿತ್ತು. ಅದಕ್ಕೆ ನಾವು ಕರೆಕ್ಷನ್ ಅಂತ ಹೇಳಿ ಮಾಡ್ತೀವಿ. ಈಗ ರೀಪ್ಲಾಂಟ್ ನಾವು ತುಂಬ ನೋಡ್ತೀವಿ. ಅಂದರೆ ವಾರದಲ್ಲಿ 5-6 ಜನ ಒಂದು ಬಾಗಿಲಲ್ಲಿ ಬಟ್ಟಿಟ್ಟು ಕಟ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡುವಾಗ ಮಷೀನಿಂದ ಕಟ್ಟಾಗಿ ಇವರೆಲ್ಲ ಒಂದು 5 to 6 hours ಒಳಗಡೆ ಬಂದಿದ್ದರೆ ನಾವು ಒಂದು ರೀಪ್ಲಾಂಟ್ ಅಂತ ಹೇಳಿ ಮಾಡ್ತೀವಿ. ಅಂದರೆ ಅದಕ್ಕೆ ಮರು ಜೋಡಣೆ ಮಾಡಿ ಅದಕ್ಕೆ ನಿಯರ್ ನಾರ್ಮಲ್ ಅಪಿಯರೆನ್ಸ್ ಕೊಡೋಂಗೆ ನಾವು ಮಾಡ್ಬೋದು. ಇವು ಈಗ ತುಂಬ ಜನ ನಾವು ನೋಡ್ತೀವಿ, ಈಗ 2 ಬಟ್ ಅಂಟ್ಕೊಂಡಿರ್ತೀವಿ, ಸಿಂಡೆಕ್ಟಮಿ ಅಂತ ಹೇಳ್ತೀವಿ. ಇದು ಮತ್ತೆ ಬಿಡಿಸೋಂಗೆ ಸರ್ಜರಿ ಇವೆಲ್ಲ ನಾವು ಮಾಡ್ಬೋದು. ಎಕ್ಸ್ಟ್ರಾ ಬಟ್ ಇದ್ದರೆ ಅದು ನಾವು ತೆಗೆದು ಅದು ನಾರ್ಮಲ್ ಅಪಿಯರೆನ್ಸ್ ಕೊಡ್ಬೋದು. ಟಿಪ್ ಇಂಜುರೀಸ್ ಅಂದರೆ ಈ ಥರ ಒಂದು ಕಟ್ಟಾಗಿತ್ತು, ಕ್ರಶ್ ಆಗಿತ್ತು ಅಂದರೆ ಅದೊಂದು ರೀಕನ್ಸ್ಟ್ರಕ್ಷನ್ ನಿಯರ್ ನಾರ್ಮಲ್ ಅಪಿಯರೆನ್ಸ್ ಅಂತ ಹೇಳಿ ಮಾಡ್ಬೋದು. ಇದು ಥಂಬು, ಇದು ಹೆಬ್ಬಟ್ಟು ಪೂರ್ತಿ ಕಟ್ಟಾಗಿ ಹೋಗಿದೆ. ಕಟ್ಟಾಗಿದ ಮೇಲೆ ಇದೊಂದು ರೀಕನ್ಸ್ಟ್ರಕ್ಷನ್, ನಾವು ಬೇರೆ ಬಾಡಿ ಭಾಗ ತೊಗೊಂಡು ಅದಕ್ಕೆ ರೀಕನ್ಸ್ಟ್ರಕ್ಷನ್ ಬಟ್ ಥರನೇ ಮಾಡಿ ನಾವು ಪುನರ್ನಿರ್ಮಾಣ ಮಾಡ್ಬೋದು. ಸ್ವಲ್ಪ ಜನಕ್ಕೆ ಒಂದು ಮ್ಯಾಕ್ರೋಡಕ್ಟಿಲಿ ಅಂತ ಆಗುತ್ತೆ. ಅಂದರೆ ಹೆಬ್ಬಟ್ಟು ದೊಡ್ಡದಾಗ್ಬೋದು, ಇಲ್ಲ ಕಾಲಿನ ಬಟ್ಟು ದೊಡ್ಡದಾಗ್ಬೋದು, ಹಾಗೇ ದೊಡ್ಡದಾಗ್ಬೋದು. ಅದಕ್ಕೆ ನಿಯರ್ ನಾರ್ಮಲ್ ಅಪಿಯರೆನ್ಸ್ ಕೊಡೋಂಗೆ ನಾವು ಮಾಡ್ಬೋದು. ಇದು ಕಾಲಿನ ಸಿಂಡಕ್ಟಿಲಿ. ಡಯಾಬಿಟಿಕ್ ಫುಡ್ ಅಂದರೆ ಈಗ ತುಂಬ ಡಯಾಬಿಟಿಸ್ ಈಸ್ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತೀವಿ. ಶುಗರ್ ಆಗಿದವರು ನೆಗ್ಲೆಕ್ಟ್ ಮಾಡಿದಾಗ ಈ ಥರ ಗಾಯ ಆಗ್ಬೋದು. ಅದು ಎಷ್ಟೇ ದಿವಸ ಬಿಟ್ಟರೂ ಒಣಗೋದೇ ಇಲ್ಲ. ಆ ಥರ ಇದ್ದಾಗ ನಾವು ಒಂದು ರೀಕನ್ಸ್ಟ್ರಕ್ಷನ್ ಮಾಡಿ ಅದಕ್ಕೆ ಗಾಯ ವಾಸಿ ಮಾಡಿ ಅದಕ್ಕೊಂದು ಸ್ಪೆಷಲ್ ಫುಟ್ವೇರ್, ಸ್ಪೆಷಲ್ ಚಪ್ಪಲ್ಸ್, ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆ ಥರ ಅದು ಕರೆಕ್ಟಾಗಿ ಫಾಲೋ ಮಾಡಿದರೆ ಯಾವುದೂ ಆಗೋದೇ ಇಲ್ಲ. ಈಗ ನನ್ನ ಹತ್ರ ಒಂದು 10-15 ವರ್ಷದಿಂದನೂ ಪೇಷಂಟ್ ಫಾಲೋ ಹೋಗ್ತಿದ್ದಾರೆ. ಕರೆಕ್ಟ್ ಫಾಲೋ ಮಾಡಿದವರಿಗೆ ಈ ಥರ ಗಾಯ ಆಗೋದೇ ಇಲ್ಲ. ಆಮೇಲೆ ಯಾವುದೇ ಥರ ಗಾಯ ಇರಲಿ, ಕೈ ಗಾಯ ಇರಲಿ, ಯಾವುದೇ 10 ವರ್ಷ 20 ವರ್ಷ ಅವೆಲ್ಲ ನಾವು ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಮಾಡಿದರೆ ಅವಕ್ಕೆ ಪೂರ್ತಿ ವಾಸಿ ಮಾಡ್ಬೋದು. ಇದೆಲ್ಲ ಆಕ್ಸಿಡೆಂಟ್ ಆಗಿದ್ಮೇಲೆ ಇದೆಲ್ಲ ನೋಡ್ಬೋದು ನೀವು. ಇದೆಲ್ಲ ಪೂರ ಕ್ರಶ್ ಆಗಿ ಹೋಗಿದೆ, ಪೂರ ಮೂಳೆವರೆಗೂ ಕ್ರಶ್ ಆಗಿದೆ. ಆರ್ಥೋಪೆಡಿಕ್ ಸರ್ಜನ್ ಅವರು ಮೂಳೆ ಫಿಕ್ಸ್ ಮಾಡೋದಾಗಿದ್ಮೇಲೆ ನಾವು ಇದು ಹೊರಗಿನ ಚರ್ಮ ಮಾಂಸ ಎಲ್ಲ ನಾವು ಫಿಕ್ಸ್ ಮಾಡ್ಬೋದು. ಸೊ ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ಕೇಸ್. ಮುಖ ಈಗ ಕ್ರ್ಯಾಕರ್ ಬರ್ನ್ಸ್ ಅಂದರೆ ನಾವೇನು ಪಟಾಕಿ ಹಾಕ್ಸಿದ ಮೇಲೆ ಯಾವುದಾದ್ರೂ ಕಪ್ಪು ಮಚ್ಚೆ ಇತ್ತು ಅಂತಂದರೆ
ಇದು ಒಂದು ಗೈನಕೊಮಾಸ್ಟಿಯಾ ಅಂತ ಹೇಳಿ ನಾವು ತುಂಬ ಕೇಸ್ ಮಾಡ್ತೀವಿ. ನಾರ್ತ್ ಕರ್ನಾಟಕದಲ್ಲಿ ಒಂದು ಹೈಯೆಸ್ಟ್ ನಂಬರ್ಸ್ ಅನ್ಬೋದು ಈ ಇದರಲ್ಲಿ. ಗಂಡಸರಲ್ಲಿ ಒಂದು ಎದೆ ಬೆಳೀತು ಅಂತಂದರೆ ಅದಕ್ಕೆ ನಾವು ಒಂದು ರೀಕನ್ಸ್ಟ್ರಕ್ಷನ್ ಅಂತ ಹೇಳಿ ಮಾಡಿ ಒಂದು ನಾರ್ಮಲ್ ಅಪಿಯರೆನ್ಸ್ ಥರ ಕೊಡ್ಬೋದು. ಈಗ ಪ್ರೆಗ್ನೆನ್ಸಿ ಆಗಿದ್ಮೇಲೆ ಯಾರಿಗೆ ತುಂಬ ಹೊಟ್ಟೆ ಬೆಳೆಯುತ್ತೆ, ಒಬೆಸಿಟಿ ಆಗಿದ್ಮೇಲೆ ಇದಕ್ಕೊಂದು ಕರೆಕ್ಷನ್ ಅಬ್ಡೋಮಿನೋಪ್ಲಾಸ್ಟಿ ಅಂತ ಹೇಳಿ ಹೇಳ್ತೀವಿ. ಒಂದು ನಾರ್ಮಲ್ ಅಪಿಯರೆನ್ಸ್, ಒಂದು ಭಾಳ ಲೈಫ್ ಚೇಂಜಿಂಗ್ ಸರ್ಜರೀಸ್ ಅಂತ ಹೇಳ್ತೀವಿ ಇವೆಲ್ಲ. ಆಮೇಲೆ ಈಗ ಕೈ ಕಟ್ಟಾಯಿತು, ಪೂರ್ತಿನೇ ಕಟ್ಟಾಯಿತು, ನಾವು ಒಂದು 6 ಗಂಟೆ ಒಳಗಡೆ ನಾವು ಹಾಸ್ಪಿಟಲ್ಗೆ ತೊಗೊಂಬರ್ಬೇಕು ಅಂತ ಹೇಳ್ತೀವಿ. ಇದೊಂದು ಕೈ ಕಟ್ಟಾಗಿರೋ ಕೇಸ್ ನೀವು ನೋಡ್ಬೋದು, ಪೂರ್ತಿ ಕಟ್ಟಾಗಿತ್ತು. ಕಟ್ಟಾಗಿದ್ಮೇಲೆ ನಾವು ಇದೊಂದು 8 to 10 hours ಮ್ಯಾರಥಾನ್ ಸರ್ಜರಿ ಆಯಿತು. ಆಮೇಲೆ ಮರುಜೋಡಣೆ ಮಾಡಿದ್ವಿ. ಮರುಜೋಡಣೆ ಮಾಡಿದಾಗಿದ್ಮೇಲೆ ಇದೊಂದು ಫೈನಲ್ ಅಪಿಯರೆನ್ಸ್. ಸೊ ಫಿಂಗರ್ ಕಟ್ಟಾಗಿತ್ತು ಅಂತಂದರೆ ಅದನ್ನು ಸೇಮ್ ಒಂದು 6 hours ಒಳಗಡೆ ನಾವು ಹಾಸ್ಪಿಟಲ್ ಒಳಗಡೆ ಬಂದಿದ್ದರೆ ನಾವು ಇದೆಲ್ಲ ಮರುಜೋಡಣೆ ಮಾಡ್ಬೋದು. ಮರುಜೋಡಣೆ ಮಾಡಿ ಒಂದು ಫೈನಲ್ ಅಪಿಯರೆನ್ಸ್ ಈ ಥರ ಕೊಡ್ಬೋದು. ಸೊ ಈಗ ಇದು ಇನ್ನೊಂದು ಪೇಷಂಟ್ ಸ್ಕಾಲ್ಪ್ ರೀಪ್ಲಾಂಟ್ ಅಂತ ಹೇಳ್ತೇವೆ. ಅಂದರೆ ಒಂದು ಮಷೀನಲ್ಲಿ ಕೂದಲು ಸಿಗಿಬಿದ್ದು ಕೂದಲು ಚರ್ಮದ ಜೊತೆನೇ ಕಿತ್ತೋಗಿತ್ತು. ಅವರಿಗೆ ಒಂದು 12 hours ಸರ್ಜರಿ ಮಾಡಿ ಇದೊಂದು ಮರುಜೋಡಣೆ, ಇದು ಆಕ್ಸಿಡೆಂಟ್ಗಿನ ಮೊದಲಿಂದು, ಇದು ಆಕ್ಸಿಡೆಂಟ್ ಆಗಿದ್ಮೇಲೆ ಇದು ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಅಪಿಯರೆನ್ಸ್ ಕೊಡ್ಬೋದಾಗಿತ್ತು. ಸೊ ನಾವೊಂದು ನಮ್ಮ ಉದ್ದೇಶ ಏನು ಅಂತಂದರೆ ಕಲಬುರಗಿ ಒಂದು ಹೆಲ್ತ್ ಪ್ಲಾಸ್ಟಿಕ್ ಸರ್ಜರಿಗೋಸ್ಕರ ಗೊತ್ತಾಗಬೇಕು. ಆಮೇಲೆ ಮುಂದೆ ಬರುವ ದಿನದಲ್ಲಿ ಟ್ರಾವೆಲ್ ಕನ್ವೀನಿಯನ್ಸ್ ಆಗಬೇಕು. ಸೆಕೆಂಡ್ ಥಿಂಗ್ ಇಸ್ ಬರೀ ಪ್ಲಾಸ್ಟಿಕ್ ಸರ್ಜರಿ ಹಾಸ್ಪಿಟಲ್ಸ್ ಡೆವಲಪ್ ಆದರೆ ವರ್ಕ್ ಆಗಲ್ಲ. ಅದ್ರ ಜೊತೆಗೆ ಟ್ರಾವೆಲ್, ಹೋಟೆಲ್ಸ್, ಬೇರೆ ಸ್ಟೇ, ಲಾಡ್ಜಸ್ ಎಲ್ಲ ಚೆನ್ನಾಗಬೇಕು. ಅಂದರೆ ನಾವು ಒಂದು ಇಂಟರ್ನ್ಯಾಷನಲ್ ಪೇಷಂಟ್ಸ್ ತರ್ಬೋದು, ಬೇರೆ ಕಡೆಯಿಂದ ಪೇಷಂಟ್ಸ್ ಬರ್ಬೋದು, ಎಲ್ರಿಗೂ ಎಕನಾಮಿ ಬೆಳೆಯುತ್ತೆ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಹಾನೆಸ್ಟ್ ರಿಕ್ವೆಸ್ಟ್, ಈಗ ಹಾಸ್ಪಿಟಲಲ್ಲಿ ನಾವು ಚೆನ್ನಾಗಿ ಮಾಡಬೇಕು ಅಂದರೆ ನಾವು ಚೆನ್ನಾಗಿ ಸ್ಟಾಫ್ ಇರಬೇಕು, ಚೆನ್ನಾಗಿ ಎಕ್ವಿಪ್ಮೆಂಟ್ಸ್ ಇರಬೇಕು, ಎಲ್ಲ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್. ಸೊ ಪೇಷಂಟ್ಸ್ ನೀವೆಲ್ಲರೂ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ ಒಂದು ಬೈ ಮಾಡಲೇಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ನಂದೊಂದು ಸ್ಮಾಲ್ ಟಾಕ್ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ.